ನಿಲ್ಲಿ ಶಾಂತೇಶ್, ಚೆನ್ನಾಗಿದ್ದೀರಾ? ಓಹೋ, ಶ್ರೀಮತಿ ಪದ್ಮಾದೇವಿಯವರೇನು? ನಾವು ಎಷ್ಟೇ ಶ್ರೀಮಂತರಿದ್ದರೂ ಕೂಡ ಈ ಪಾಪಿ ಪ್ರೇಮಿ ಬಡ ಶಾಂತೇಶ ನಮ್ಮನ್ನು ಗೊತ್ತಿಲ್ವಲ್ಲ? ಅದೇ ನನ್ನ ಪುಣ್ಯ. ನಾನೇನು ಚೆನ್ನಾಗಿದ್ದೇನೆ ಪದ್ಮದೇವಿಯವರೇ. ಹೋಗ್ಲಿ ಬಿಡಿ, ನಾನು ಹೇಗಿದ್ದೇನೆ ಏನು ಅಂದ ಹಾಗೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ ತಾನೇ? ನನ್ನ ದಾಂಪತ್ಯ ಜೀವನ ಚೆನ್ನಾಗಿದೆ ಶಾಂತೇಶ್. ಆದ್ರೆ ನೀವೀಗ ನನ್ನ ಮನಸ್ಸಿನ ಮಾತಿನ ಚೂರಿಯಿಂದ ನನ್ನ ಮನಸ್ಸಿಗೆ ಚುಚ್ಚುತ್ತಿದ್ದೀರಿ ಅಷ್ಟೇ. ನನ್ನ ಜೀವನದ ಕತೆ ನಿಮಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಬೇಕು ಪದ್ಮಾದೇವಿಯವರೇ? ನನ್ನ ಕಣ್ಣು ಮುಂದೆನೆ ಕನ್ನಡದ ಚಲನಚಿತ್ರದಂತೆ ದಿನಕ್ಕೊಂದು ತರಹದ ನಾಟಕ ಮಾಡಿ ನಿಮ್ಮ ಆಸೆಯನ್ನು ನೀವೇ ಈಡೇರಿಸಿಕೊಂಡು ಬಿಟ್ಟಿರಿ. ಮಾನವರಾಗಿ ಹುಟ್ಟಿದ ಮೇಲೆ ನಾವು ಮಾನವರಾಗಿ ಬದುಕಬೇಕೆ ಹೊರತು ಮೃಗವಾಗಿ ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ತರುವಂತ ಕೆಲಸ ಮಾಡಬಾರದು ಪದ್ಮದೇವರೇ, ಮಾಡಬಾರದು. ಇದು ಮಹಾಪಾಪ. ಶಾಂತೇಶ್, ನಿಜವಾಗ್ಲೂ ನನ್ನ ಬಗ್ಗೆ ಬಹಳ ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನೋಡಿ, ನಾನು ನಿಮಗೆ ಖಂಡಿತವಾಗ್ಲೂ ಮೋಸ ಮಾಡಿಲ್ಲ ಶಾಂತೇಶ್. ನನ್ನ ಜೀವಕ್ಕೆ ನಾನೇ ಮುಳ್ಳು ಚುಚ್ಕೊಂಡಿದ್ದೀನಿ ಅಷ್ಟೇ. ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಶಾಂತೇಶ್. ಮೇಲು ಕೀಳೆಂಬ ಭಾವನೆ ನನ್ನ ಹೃದಯದಲ್ಲಿ ನೀನಿದ್ದರೆ ನಾನೇಕೆ ಹುತ್ತನಂತೆ ಬೀದಿ ಬೀದಿಯಲ್ಲಿ ಅಲೆದಾಡುತ್ತಿದ್ದೆ ಪದ್ಮ, ಅಲೆದಾಡುತ್ತಿದ್ದೆ. ಮೋಸ ಮಾಡುವುದರಲ್ಲಿ ಮಿತಿ ಇರಬೇಕು ಪದ್ಮ. ತಂದೆ ಮಗಳ ಮೋಸದ ವಿಚಾರಕ್ಕೊಳಗಾಗಿ ನಾನು ಅಂದು ತುಂಬಿದ ಸಭೆ ಒಳಗೆ ಮರಾಯ ಶೂನ್ಯನಾದೆ. ಅಡಕಿಗೆ ಹೋದ ಮಾನ ಆಣೆ ಕೊಟ್ಟರು ಬರದು. ನಿಜ ಹೇಳು ಪದ್ಮ, ಅಂದು ನೀನು ಮದುವೆಯ ಮಂಟಪಕ್ಕೆ ಏಕೆ ಬರಲಿಲ್ಲ? ದಯವಿಟ್ಟು ಆ ವಿಷಯವನ್ನ ನಮ್ಮ ಹತ್ರ ಕೇಳ್ಬಿಡಿ ಶಾಂತೇಶ್. ಅದಕ್ಕೂ ಒಂದು ಬಲವಾದ ಕಾರಣವಿತ್ತು. ಒಂದು ವೇಳೆ ನಾನು ಅವತ್ತು ಮಂಟಪಕ್ಕೆ ಬಂದತೆ ಆಗಿದ್ರೆ ಈ ನಿಮ್ಮ ಜೀವನದಲ್ಲಿ ದೊಡ್ಡ ದುರಂತವೇ ಆಗುತ್ತಿತ್ತು. ಅಂದರೆ ಈಗ ನಿನ್ನ ದೃಷ್ಟಿಯಲ್ಲಿ ನನ್ನ ಜೀವನ ಸುಖಾದ ಸಾಗರದಲ್ಲಿ ತೇರುತ್ತಿದೆ ಏನು ಪದ್ಮ? ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ನನ್ನನ್ನು ಮೊದಲೇ ವಿಚಾರಿಸಿ ಒಳ್ಳೆ ಕೆಲಸವನ್ನೇ ಮಾಡಿದ್ದರು. ಅದಕ್ಕೆ ನೀನು ಅಡ್ಡ ಬಂದು ಕೂಡಿಕೊಂಡು ಬಿಟ್ಟಿ ಪದ್ಮ, ಕೂಡಿಕೊಂಡು ಬಿಟ್ಟಿ. ಅಂದೇ ನೀವಿಬ್ಬರು ಒಂದು ತೀರ್ಮಾನ ಮಾಡಿ, ಶಾಂತೇಶ ನೀನು ನಮಗೆ ತಕ್ಕವನಲ್ಲ, ನಿನ್ನ ಸಂಬಂಧ ನಮಗೆ ಬೇಡ, ನಿನ್ನ ಜೀವನದ ದಾರಿ ನೀ ನೋಡಿಕೊ ಅಂತ ಹೇಳಿದ್ದಾರೆ. ಅಂದೇ ನಾನು ಸಂತೋಷವಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡುವ ಹುಡುಗಿಯನ್ನಾದರೂ ಕಟ್ಟಿಕೊಂಡು ನನ್ನ ಜೀವನವನ್ನೇ ಸ್ವಾರ್ಥಕ ಮಾಡಿಕೊಳ್ತಾ ಇದ್ದೆ. ಹಣವಂತರ ಕೈ ಹಿಡಿಬೇಕೆಂಬ ಹಿರಿಯ ಆಶೆ ನಿನ್ನಲ್ಲಿರುವಾಗ ನನ್ನಂತ ಬಡ ಭಿಕಾರಿಗೆ ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟಿ ಪದ್ಮ, ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟಿ. ನಾನು ಯಾವ ರೀತಿ ಹೇಳಿದ್ರು ನೀವದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಶಾಂತೇಶ್. ಅಯ್ಯೋ, ನಾನು ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದೆ. ಆದ್ರೆ ಆ ವಿಧಿ ನಮ್ಮಿಬ್ಬರ ಪ್ರೀತಿಯನ್ನ ದೂರ ಮಾಡಿಬಿಡ್ತು ಶಾಂತೇಶ್. ನಮ್ಮಿಬ್ಬರ ಪ್ರೇಮಕ್ಕೆ ಅಗ್ನಿಯಾಗಿ ಮಾಡಿಬಿಟ್ಟಿತು ಆ ವಿಧಿ. ಪ್ರೇಮ ಎಂಬುವ ಎರಡು ಅಕ್ಷರಗಳು ಸಹ ಈಗ ಗೊತ್ತಿರದ ಈ ನನ್ನ ಬರಡಾದ ದೇಹದಲ್ಲಿ ಪ್ರೀತಿ ಎಂಬ ಬೀಜವನ್ನೇ ಇಟ್ಟು ಆ ಪ್ರೀತಿಯ ಮರವನ್ನೇ ಹೆಮ್ಮಾರಿಯಾಗಿ ಬೆಳೆಸಿದ್ದೆ. ಆದರೆ ನೀನು ಬಿರುಗಾಳಿಯಿಂದ ಬೀಸಿ ಬಂದು ಆ ಪ್ರೀತಿಯ ಮರವನ್ನೇ ಬೇರು ಸಮೇತ ಕಿತ್ತೆಸೆದು ಬಿಟ್ಟಿ ಪದ್ಮ, ಕಿತ್ತೆಸೆದು. ಆದರೆ ಈಗ ಆ ಪ್ರೀತಿಯ ಮರವ ಸ್ಥಿತಿ ಯಾರ ಮನೆಯ ಒಲೆಗೆ ಬೆಂಕಿ ಆಗುತ್ತೋ, ಯಾರ ಮನೆಯ ನೆರಳು ಕೊಡುವ ಜಂತಿ ಆಗುತ್ತೋ, ನನಗೆ ಒಂದು ತಿಳಿಯೋದಾಗಿದೆ ಪದ್ಮ, ನನಗೆ ಒಂದು ತಿಳಿಯೋದಾಗಿದೆ. ನೋಡಿ, ನಮ್ಮಿಬ್ಬರ ಮೌನ ಯುದ್ಧ ಇಲ್ಲಿಗೆ ಸಮಾಪ್ತಿಯಾಗ್ಬಿಡ್ಲಿ.
ನನ್ನ ಮೇಲೆ ನೀವು ತಪ್ಪಾಗಿ ತಿಳಿದುಕೊಂಡ್ರೆ ಪರವಾಗಿಲ್ಲ. ದಯವಿಟ್ಟು ನಿಮ್ಮ ಮುಂದಿನ ಬಾಳಿಗೆ ಬೇರೆ ದಾರಿ ನೋಡ್ಕೊಂಡ್ರೆ ಒಳ್ಳೇದಲ್ವೇ? ಮಹಾಭಾರತದ ಯುದ್ಧದಲ್ಲಿ ಆ ದ್ರೋಣಾಚಾರ್ಯಗಳಿಗೆ 1000 ಶತ್ರುಗಳನ್ನು ಹೆದರಿಸುವ ಶಕ್ತಿ ಅವರಲ್ಲಿತ್ತು. ಆದರೆ ಕೃಷ್ಣನ ಒಂದು ಮಾತಿಗೆ ಸಂಚಿಗೆ ಬಲಿ ಆಗಿ ಧರ್ಮರಾಜ ಆಡಿದ ವಿಷವಾಣಿ ನಂಬಿ ತಮ್ಮ ಪ್ರಾಣವನ್ನೇ ತೆತ್ತು ಸ್ವರ್ಗ ನರಕಗಳನ್ನೆಲ್ಲ ಶೋಧಿಸಿ ಮರಳಿ ಯುದ್ಧ ಭೂಮಿಗೆ ಬಂದಾಗ ಬಿಟ್ಟು ಹೋದ ಮುಂಡದ ದೇಹಕ್ಕೆ ಆ ಅರ್ಜುನನ ಬಾಣಗಳ ಹಾಸಿಗೆಯೇ ಅವರ ದೇಹದ ಮೇಲೆ. ನಿರಾಶೆಯಿಂದ ದ್ರೋಣಾಚಾರಿಗಳು ಸತ್ತು ಬಿದ್ದ ಆ ಒಂದು ಸ್ಥಾನಕ್ಕೆ ತಮ್ಮ ಜೀವನದ ಕಳೆಯನ್ನು ತುಂಬಿ ಆ ಶತ್ರುಗಳೊಡನೆ ಹೋರಾಡಿದರು. ಪದ್ಮ ಆ ಶತ್ರುಗಳೊಡನೆ ಹೋರಾಡಿದರು. ಆದರೆ ಪದ್ಮ, ಈ ಮಾತಿನ ಅರ್ಥ ಇಷ್ಟೇ: ಕೌರವರು ಅವರ ಮೇಲಿಟ್ಟ ಭಕ್ತಿ ಮತ್ತು ವಿಶ್ವಾಸ ಅದನ್ನು ಸ್ಮರಿಸಬೇಕಾದದ್ದು ಅಲ್ಲವೇ? ಶಾಂತೇಶ್, ಈ ಸಮಾಜದ ಸಂಪ್ರದಾಯಗಳನ್ನ ಅರಿತುಕೊಂಡವರು ನೀವು. ಆದ್ರೆ ಕುರುಡ ಕೋಲು ಬಿಟ್ಟು ನಡೆದಂತಾಗಿದೆ ಈ ನನ್ನ ಪರಿಸ್ಥಿತಿ. ನಾನಿಡುವ ಹೆಜ್ಜೆಯಲ್ಲಿ ಹಾವಿದೆಯೋ ಚೋಳಿದೆಯೋ ಅದನ್ನ ಯಾರು ಬಲ್ಲರು. ಒಟ್ಟಿನಲ್ಲಿ ನಾನು ನಿಮಗೆ ಕೆಟ್ಟವಳಾದೆ ಶಾಂತೇಶ್, ನಾನು ನಿಮಗೆ ಕೆಟ್ಟವಳಾದೆ. ಪದ್ಮ, ಕೆಟ್ಟ ನಾಮ ಕೆಟ್ಟ ನಾಮ ಒಂದೇನು ಮಾಡಿತು ಪದ್ಮ? ಮನುಷ್ಯ ಒಬ್ಬನಿಗೆ ಕೆಟ್ಟವನಾಗುವುದು ಸಹಜ. ಆದರೆ ಬಯಸಿದ ಭಾಗ್ಯ ಸಿಕ್ಕ ಮೇಲೆ ಕೆಟ್ಟ ನಾಮ ಒಂದೇನು ಮಾಡಿತ್ತು? ಪದ್ಮ, ಆದರೆ ಒಂದು ಮಾತು, ನನಗೆ ಮೋಸ ಮಾಡಿದಂತೆ ನೀನೀಗ ಕಟ್ಟಿಕೊಂಡ ಆ ನಿನ್ನ ಗಂಡನಿಗೆ ಯಾವತ್ತು ಮೋಸ ಮಾಡಬೇಡ ಪದ್ಮ, ಯಾವತ್ತು ಮೋಸ ಮಾಡಬೇಡ. ಯಾಕಂದ್ರೆ ಹೆಣ್ಣು ಚಂಚಲ ಬುದ್ಧಿಗಳಾದರೆ ನನ್ನಂತ ಗಂಡಸು ಹುಚ್ಚನಾಗುವುದರಲ್ಲಿ ಸಂದೇಹವಿಲ್ಲ ಪದ್ಮ, ಸಂದೇಹವಿಲ್ಲ. ಪದ್ಮ, ನೀನು ನನಗೆ ಮೋಸ ಮಾಡಿದೆ ಅಂತ ನನಗೆ ಕೊಂಚ ಕೂಡ ನೀನು ಹೇಳಿಲ್ಲ. ಆ ದೇವರು ನಿನಗೆ ಮುತ್ತೈದ ಭಾಗ್ಯ ಕರುಣಿಸಿದನಲ್ಲ, ಅಷ್ಟೇ ನನಗೆ ಸಂತೋಷ. ಈ ನಿಮ್ಮ ಹೊಸ ಬಾಳು ಬೆಳಕಾಗಿ ಸಾಗಲಿ. ಇದೇ ನನ್ನ ಕೊನೆಯ ಹಾರೈಕೆ ಪದ್ಮ, ಇದೇ ನನ್ನ ಕೊನೆಯ ಹಾರೈಕೆ. ಸೋತು ಹೋದೆ ಈ ನಿಮ್ಮ ವಿಶಾಲವಾದ ಗುಣಕ್ಕೆ. ಈ ನಿಮ್ಮ ಹೃದಯ ನಿಷ್ಕಲ್ಮಶವಾದದ್ದು. ಅದರಲ್ಲಿ ವಿಷವನ್ನು ಬೆರೆಸಿದ ಪಾಪಿ ನಾನು. ಆದ್ರೂ ಕೂಡ ನನ್ನ ಎಲ್ಲ ತಪ್ಪನ್ನ ನುಂಗಿಕೊಂಡು ನನಗೆ ಶುಭವನ್ನ ಹಾರೈಸ್ತಾ ಇದ್ದೀರಲ್ಲ, ನಾನು ನಿಮಗೆ ದೇವರನ್ನಲು ಅಥವಾ ದೇವ ಮಾನವ ಅಂತ ಕರೀಲೋ? ಪದ್ಮ, ಈ ಜಗವನ್ನೇ ಆಳುವ ಜಗದೀಶ್ವರನಿಗೂ ಸಹ ಒಂದು ಸಲ ಕಾಡಿತ್ತು. ಆದರೆ ಈ ಜಗದ ವಿಷವನ್ನೆಲ್ಲ, ಈ ಜಗದ ನಂಜನೆಲ್ಲ ವಿಷವನ್ನಾಗಿ ಸೇವಿಸಿ ಆ ಶಿವನ ವಿಪತ್ತಿನಲ್ಲಿದ್ದಾಗ ಆ ಜಗನ್ಮಾತೆಯೂ ಸಹ ಅದರಲ್ಲಿ ಭಾಗಿಯಾಗಿ ಅರ್ಧ ವಿಷವನ್ನು ಸೇವಿಸಿದಂತೆ. ಅದಕ್ಕಾಗಿ ಅಲ್ಲವೇ ಆ ಶಿವನಿಗೆ ಅರ್ಧ ನಾನೇಶ್ವರನೆಂದ ಹೆಸರು ಬಂದಿತ್ತು. ನೋಡು ಪದ್ಮ, ಪ್ರೀತಿ ಎಲ್ಲಿ ಇರುತ್ತೋ ಅಲ್ಲಿ ಎಂತ ವಿಷವಾದರೂ ಕೂಡ ಅಮೃತವೇ ಆಗುತ್ತೆ. ಒಂದು ವೇಳೆ ನಾನು ನಿನ್ನ ಮೇಲೆ ನನ್ನ ದ್ವೇಷವನ್ನು ಸಾಧಿಸಿದರೆ ನನ್ನ ದುಃಖವೆಲ್ಲ ದೂರವಾಗುತ್ತಿತ್ತೇನು? ಬೇಡ ಪದ್ಮ, ಬೇಡ. ಹೊತ್ತು ನೀನು ನನ್ನ ಹತ್ತಿರ ಮಾತನಾಡುತ್ತಾ ನಿಂತರೆ ನನ್ನ ಹೃದಯವೇ ಚುಚ್ಚಿದಂತಾಗುತ್ತದೆ ಪದ್ಮ, ಚುಚ್ಚಿದಂತಾಗುತ್ತದೆ. ದಯವಿಟ್ಟು ನೀನಿಲ್ಲಿಂದ ಹೊರಟು ಹೋಗು ಪದ್ಮ, ಹೊರಟು ಹೋಗು. ಖಂಡಿತ ಹೋಗ್ತೀನಿ. ನಿಮ್ಮ ಹೃದಯಕ್ಕೆ ಮುಳ್ಳು ಚುಚ್ಚಿ ನನ್ನ ತಲೆಯಲ್ಲಿ ಹೂವನ್ನು ಮುಡಿದುಕೊಳ್ಳುವಂತ ಪಾಪಿ ನಾನಲ್ಲ ಶಾಂತಿ, ನಾನಲ್ಲ. ಆದ್ರೆ ತಾಳಿ ಕಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವರಿಗೆ ಬಾಳು ಕೊಡ್ಬೇಕಾಗಿದೆ ಶಾಂತಿ, ಬಾಳು ಕೊಡ್ಬೇಕಾಗಿದೆ. ನೀನು ಮಹಾಪುಣ್ಯವಂತೆ ಪದ್ಮ, ಮಹಾಪುಣ್ಯವಂತೆ. ಇಂದು ಈ ನಿನ್ನ ಕೊರಳಲ್ಲಿ ಶೋಭಿಸುತ್ತಿರುವ ಈ ಮಾಂಗಲ್ಯ ಆ ಸೂರ್ಯ ಚಂದ್ರರ ಪ್ರಕಾಶದಂತೆ ಪದ್ಮ, ನೀನು ಮಹಾಗರತಿ ಪದ್ಮ, ಮಹಾಗರತಿ. ಆದರೆ ಆ ನಿನ್ನ ಗಂಡ ತುಂಬಾ ಗರ್ವದವನು. ಅಂತ ಗರ್ವದ ಗಂಡನಿಗೆ ಬಾಳು ನೀಡುವ ಗರತಿ ನೀನೆಂದು
ಇದು ಈ ಸಮಾಜಕ್ಕೆ ತಿಳಿಯಲಿ. ಕಾರಂತಿ ಹೆಣ್ಣಿಗೆ ಗರ್ವದ ಕಾಂಡ, ಕಾರಂತಿ ಹೆಣ್ಣಿಗೆ ಗರ್ವದ ಗಂಡ, ಕಾರಂತಿ ಹೆಣ್ಣಿಗೆ ಗರ್ವದ ಗಂಡ ಎಂಬ ಸುವರ್ಣಾಕ್ಷರಗಳ ಹೊಸ ಹೆಸರು. ನಿಜ ಶಾಂತೇಶ್, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಹೆಣ್ಣಿನ ಧರ್ಮವನ್ನ ಪಾಲಿಸಿಕೊಂಡು ಹೋಗ್ತಾ ಇದ್ದೀನಿ ಹೊರತು ಯಾವ ಗಂಡಸಿನ ಬಗ್ಗೆಯೂ ಕೀಳಾಗಿ ಮಾತನಾಡುವ ಗುಣ ನನ್ನದಲ್ಲ. ಆದ್ರೆ ಇಷ್ಟೆಲ್ಲ ನೋವನ್ನು ಅನುಭವಿಸೋದಕ್ಕಿಂತ ಸತ್ತು ಸ್ವರ್ಗ ಸೇರೋದು 1000 ಪಾಲು ಮೇಲಲ್ವೇ ಶಾಂತೇಶ್? ಪದ್ಮ, ನೀ ಏಕೆ ಹೇಳ್ತಿ ಪದ್ಮ, ಏಕೆ ಹೇಳ್ತೀಯ? ನೋಡು, ಇಂಥ ಪವಿತ್ರವಾದ ದೇವಸ್ಥಾನಲ್ಲಿ ಈ ಕಣ್ಣೀರ್ ಹಾಕ್ಬಾರ್ದು ಪದ್ಮ, ಕಣ್ಣೀರ್ ಹಾಕಬಾರದು. ಬೇಕಾದ ಭಕ್ತಿಯಿಂದ ಬೇಕಾದ ಪೌರಾವನ್ನೇ ಬೇಡಬೇಕೆ ಹೊರತು ಈ ರೀತಿ ಈ ದೇವಸ್ಥಾನದಲ್ಲಿ ನೀನು ಕಣ್ಣೀರು ಹಾಕಿದರೆ ನಿನ್ನ ಜೀವನಕ್ಕೆ ಯಾವ ಸುಖವಿಲ್ಲ ಪದ್ಮ, ಯಾವ ಸುಖವಿಲ್ಲ. ಎಲ್ಲದಕ್ಕೂ ಆ ದೇವರೇ ಇದ್ದಾನೆ. ನೋಡು, ನೀನು ಬಂದು ಬಹಳ ಹೊತ್ತು ಆಯ್ತು ಅಂತ ಕಾಣಿಸುತ್ತದೆ. ನಾವಿಬ್ಬರು ಈ ರೀತಿ ಈ ದೇವಸ್ಥಾನದಲ್ಲಿ ಮಾತನಾಡ್ತಾ ನಿಂತಿದ್ದ ಯಾರಾದರೂ ನೋಡಿದರೆ ಏನಾದರೂ ಒಂದು ಕೆಟ್ಟ ಕಥೆಯನ್ನು ನಿರೂಪಿಸಿ ಬಿಡ್ತದೆ ಈ ಕೆಟ್ಟ ಸಮಾಜ. ನೋಡು ಪದ್ಮ, ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು ಪದ್ಮ, ಹೊರಟು ಹೋಗು ಪ್ಲೀಸ್, ಹೊರಟು ಹೋಗು ಪದ್ಮ, ಹೊರಟು ಹೋಗು ಪ್ಲೀಸ್, ಗೋ ಟು ಯುವರ್ ಹೋಮ್. ದಯವಿಟ್ಟು ಹೊರಟು ಹೋಗು ಪದ್ಮ, ದಯವಿಟ್ಟು ಹೊರಟು ಹೋಗು. ಹೋಗ್ತೀನಿ ಶಾಂತೇಶ್. ಈ ಜನ್ಮದಲ್ಲಿ ಆಗದೆ ಇದ್ದರೂ ಮುಂದಿನ ಜನ್ಮದಲ್ಲಾದರೂ ನಾನು ನಿಮ್ಮ ಋಣವನ್ನ ತೀರಿಸಿ ಋಣ ಮುಕ್ತಳಾಗ್ತೀನಿ ಶಾಂತೇಶ್. ದಯವಿಟ್ಟು ಈ ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಶಾಂತೇಶ್, ಹೊಣೆ ನಿನ್ನ ಹಣೆ ಬರದಲ್ಲಿಯೇ ಆ ದೇವರು ಬರ್ದಿಲ್ಲ ಪದ್ಮ. ನನ್ನ ಜನ್ಮ ಇರುವುದರೊಳಗೆ ನಿನ್ನ ಋಣ ತೀರಿಸಿ ನಾನು ಋಣ ಮುಕ್ತನಾಗುತ್ತೇನೆ. ಇದೇ ಈ ಶಾಂತೇಶನ ಚಾಲೆಂಜ್ ಪದ್ಮ, ಇದೇ ಈ ಶಾಂತೇಶನ